ಜಾತಿ ಗಣತಿ ಜೂಜಾಟದಲ್ಲಿ ಈಗ ಕ್ರೆಡಿಟ್ ವಾರ್. ಜಾತಿ ಗಣತಿ ಕ್ರೆಡಿಟ್ ಪಡೆಯೋಕೆ ಕಾಂಗ್ರೆಸ್ ಬಿಜೆಪಿ ನಡುವೆ ಫೈಟ್. ನಮ್ಮಿಂದಲೇ ಜಾತಿ ಗಣತಿಗೆ ಶ್ರೀಕಾರ ಅಂತ ಕಾಂಗ್ರೆಸ್ ವಾದ. ಯುಪಿಎ ಅವಧಿಯಲ್ಲೇ ನೀವ್ಯಾಕೆ ಮಾಡಲಿಲ್ಲ ಅಂತ ಬಿಜೆಪಿ ತಿರುಗೇಟು. ಜಾತಿ ಗಣತಿ ಬಗ್ಗೆ ಮಾತಾಡೋರು ಅರ್ಬನ್ ನಕ್ಸಲ್ ಅಂದಿತ್ತು ಬಿಜೆಪಿ. ಪ್ರಧಾನಿ ಮೋದಿ ಅಮಿತ್ ಶಾ ವಿರೋಧಿಸಿದ್ರು ಅಂತ ಕಾಂಗ್ರೆಸ್ ಕಿಡಿ. ಜಾತಿ ಗಣತಿ ಬೇಡ ಎಂದಿದ್ದ ಬಿಜೆಪಿ ದಿಢೀರ್ ಅಂತ ಒಪ್ಪಿಕೊಂಡಿರೋದು ಯಾಕೆ? ಹಿಂದೂ ನಾವೆಲ್ಲ ಒಂದು. ಹಾಗಾದ್ರೆ ಬಿಜೆಪಿ ನಿಲುವು ಬದಲಾಗಿದ್ದು ಯಾಕೆ? ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರ ಆಕ್ರೋಶ. ಮೋದಿ ಜಾತಿ ಗಣತಿಯನ್ನ ಒಪ್ಪಿಕೊಳ್ಳುತ್ತಾ ಕರ್ನಾಟಕ? ಮೋದಿಯ ಜಾತಿ ಗಣತಿಯನ್ನ ಒಪ್ತಾರ ಲಿಂಗಾಯತರು, ಒಕ್ಕಲಿಗರು? ಗೊಂದಲ ಸವಾಲುಗಳಿಗೆ ಉತ್ತರ ನೀಡುತ್ತಾ ಜಾತಿ ಗಣತಿ? ಕರ್ನಾಟಕ ಮಾದರಿಯಂತೆ ನಡೆಯುತ್ತಾ ಕೇಂದ್ರದ ಜಾತಿ ಗಣತಿ? ಜಾತಿ ಗಣತಿ ಶುರುವಾಗುವ ಮೊದಲೇ ಕ್ರೆಡಿಟ್ ಪಡೆಯೋದಕ್ಕೆ ಶುರುವಾಗಿದೆ ವಾರ್. ಹಾಗಾದ್ರೆ ಈ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಕೇಂದ್ರ ನಾಯಕರು ಸೇರಿದಂತೆ ರಾಜ್ಯ ನಾಯಕರು ಯಾವ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಮತ್ತೆ ಜಾತಿ ಗಣತಿ ಮಾಡ್ತೀವಿ ಅಂತೇಳಿ ಏನು ತೀರ್ಮಾನ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಅದನ್ನು ಸ್ವಾಗತ ಮಾಡ್ತೇನೆ. 51ನೇ ಇಸ್ವಿಯಿಂದ ಮಾಡಕ್ ಹೋಗಲಿಲ್ಲ, ಇವತ್ತಿನವರೆಗೂ ಮಾಡಿಲ್ಲ. ಸೊ ಈಗ ಮಾಡ್ತೀವಿ ಅಂತ ತೀರ್ಮಾನ ತಗೊಂಡಿದ್ದಾರೆ. ಅವರು ಇಲ್ಲಿವರೆಗೂ ವಿರೋಧ ಮಾಡ್ತಿದ್ದವರು ತೀರ್ಮಾನ ತಗೊಂಡಿದ್ದಾರೆ. ಯಾಕಂದ್ರೆ ಜಾತಿನಲ್ಲಿ ಘರ್ಷಣೆ ಆಗ್ಬಿಡ್ತದೆ. ನಾನು ನರೇಂದ್ರ ಮೋದಿ ಅವರಿಗೆ ಹೇಳ್ತೀನಿ, ಇಲ್ಲಿ ಸ್ವಲ್ಪ ಇಲ್ಲಿ ಕರ್ನಾಟಕದ ಬಿಜೆಪಿ ಅವ್ರಿಗೆಲ್ಲ ಬುದ್ಧಿ ಹೇಳಪ್ಪ ಅಂತ ಹೇಳ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಇದೇ ವಿಚಾರ ಪ್ರಸ್ತಾವನೆಯನ್ನ ಮಾಡ್ತಾ ಇದ್ರು. ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಜಾತಿ ಗಣತಿ. ಆ ಒತ್ತಾಯಕ್ಕೆ ಮಣಿದಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಅವರು ಕೂಡ ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸೊ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಅವರ ಜನಸಂಖ್ಯೆ ಆಧಾರದ ಮೇಲೆ ಅವ್ರಿಗೆಲ್ಲರೂ ಕೂಡ ನ್ಯಾಯ ಆಗಬೇಕು ಅನ್ನೋದು ನಮ್ಮದೆಲ್ಲ ಕಾಂಗ್ರೆಸ್ ಪಕ್ಷದ ಮೂಲ ಸಿದ್ಧಾಂತ, ಬೇಡಿಕೆ ಎಲ್ಲ ಕೂಡ ಇದೆ. ಸೊ ಕರ್ನಾಟಕ ಸರ್ಕಾರ ಈಗಾಗಲೇ ಹೇಳಿದೆ, ಎಲ್ಲ ಥರದ ಸಹಕಾರ ಕೊಡ್ತೀವಿ ಅಂತ. ರಾಹುಲ್ ಗಾಂಧಿ ಅವರು ಹೇಳ್ದಂಗೆ ಟೈಮ್ ಫ್ರೇಮ್ ಫಿಕ್ಸ್ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಸೆನ್ಸಸ್ ಜೊತೆಯಲ್ಲೇ ಜಾತಿ ಜನಗಣನೆ ಮಾಡಬೇಕು ಅಂತೇಳಿ 16th April 2023 ನಾನು ಬರೆದು ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅವರು ಆವಾಗ ಗಮನಕ್ಕೆ ತಗೊಂಡಿಲ್ಲ. ಅದಕ್ಕಿಂತ ಮುಂಚೆನೂ ನಾನು ಅಪೋಸಿಷನ್ ಲೀಡರ್ ಇದ್ದಾಗನೂ ಅಲ್ಲಿ ಕೆಳಮನೆಯಲ್ಲಿ ಆವಾಗಲೂ ಕೂಡ ನಾನು ಸಲಹೆ ಕೊಟ್ಟಿದ್ದೆ. ಬಟ್ ಆವಾಗ ಅವರು ಅದಕ್ಕೆ ಮಹತ್ವ ಕೊಡಲಿಲ್ಲ. ಯಾವಾಗ ಕಾಂಗ್ರೆಸ್ ಪಾರ್ಟಿದು ಒತ್ತಾಯ ಜೋರಾಯಿತು, ಜಿಲ್ಲೆಗಳಲ್ಲಿ ಮತ್ತು ರಾಜ್ಯಗಳಲ್ಲಿ ಈ ಜಾತಿ ಜನಗಣನೆ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಜನರಿಗೆ ಕೊಡಬೇಕು ಅಂತಕ್ಕಂಥದ್ದೇನು ಒಂದು ಎಜಿಟೇಷನ್ ಪ್ರಾರಂಭ ಆಯಿತು. ಆವಾಗ ಈಗ ಗೌರ್ಮೆಂಟು ಇದು ಒಂದು ಅಸ್ತ್ರವನ್ನು ನಾವು ಸಿದ್ದರಾಮಯ್ಯನ ಮನೆ ಕೂತ್ಕೊಂಡು ಬರ್ಸಿರೋ ಬೋಗಸ್ ಸಮೀಕ್ಷೆಗೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿಯವರು ಮಾಡ್ತಾ ಇರುವಂಥ ಪ್ರಾಮಾಣಿಕ ಸೆನ್ಸಸ್ ಅದು ದೇಶವ್ಯಾಪಿ ನಡೀತಿದೆ. ದೇಶವ್ಯಾಪಿ ನಡೆಯುವಂಥದ್ದು, ಅಥೆಂಟಿಕ್ ಆಗಿ ನಡೆಯುವಂಥದ್ದು. ನಾಳೆ ಅದಕ್ಕೆ ರಾಷ್ಟ್ರಪತಿಗಳು ಅಂಕಿತನೂ ಹಾಕ್ಬೇಕು. ಅದಕ್ಕೆ ನನಗಿರುವಂಥ ಮಾಹಿತಿ ಪ್ರಕಾರ ಇದು ಎಲ್ಲ ಆದಮೇಲೆ ಅದನ್ನು ಪಾರ್ಲಿಮೆಂಟಲ್ಲಿ ಮಂಡನೆ ಮಾಡ್ತಾರೆ. ಪಾರ್ಲಿಮೆಂಟಲ್ಲಿ ಡಿಬೇಟ್ ಆಗುತ್ತೆ. ಅದಾದ್ಮೇಲೆ ರಾಷ್ಟ್ರಪತಿಯವರು ಅದಕ್ಕೆ ಅನುಮೋದನೆ ಕೊಡಬೇಕಾಗ್ಬೋದು. ಅಂದರೆ ಅದು ಅಥೆಂಟಿಕ್. ಜನಗಣತಿಯ ಜೊತೆಯಲ್ಲಿ ಜಾತಿ ಜನಗಣತಿನೂ ಕೂಡ ಮಾಡ್ತೇವೆ ಅನ್ನೋ ಒಂದು ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ. ನರೇಂದ್ರ ಮೋದಿಜಿಯವರ ಇಚ್ಛೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನ್ಯಾಯ ಸಿಗಬೇಕು, ಎಲ್ಲ ಸಮಾಜ ಎಲ್ಲ ಸಮುದಾಯಗಳಿಗೂ ಕೂಡ ಸವಲತ್ತುಗಳು ತಲುಪಬೇಕು, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವ ಒಂದು ಧ್ಯೇಯ ಉದ್ದೇಶದೊಂದಿಗೆ ಇವತ್ತು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾಗಿ